ಸೊ ಹೆಲೋ ಎವ್ರಿವನ್, ನಾನು ಕಾರ್ತಿಕ್ ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ ಆಗಿ ಬಂದಿದ್ದೇನೆ. ಅದೇ ನಮ್ಮ ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಗ್ರೇಷನ್ ಚಾಪ್ಟರ್ನ ಪಿಟ್ಯೂಟರಿ ಗ್ಲ್ಯಾಂಡಿನ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ಓಕೆನಾ? ಸೊ ನಮ್ಮ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ಒನ್ಸ್ ಅಗೈನ್ ಪ್ರತಿ ವಿಡಿಯೋದಲ್ಲೂ ನಾನು ನಿಮ್ಗೆ ರಿಮೈಂಡ್ ಮಾಡ್ತಾ ಇರ್ತಾನೆ. ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಎವ್ರಿ ಡೇ ನಮ್ಮ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ವಿಡಿಯೋಸ್ಗಳು ರೆಗ್ಯುಲರ್ಲಿ ನಿಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ಗಳ ಆಕ್ಸೆಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ ಲಿಂಕ್ ಇರುತ್ತೆ. ಲಿಂಕ್ ಅನ್ನು ಕ್ಲಿಕ್ ಮಾಡ್ಕೊಂಡು ಕಮ್ಯುನಿಟಿ ಚಾನಲ್ ಹೋಗಿ ಅಲ್ಲಿಂದ ಸ್ಲೈಡ್ಸ್ ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ? ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. ನಾವಿತ್ತು ಕಲಿಯಕ್ಕೆ ಹೋಗ್ತಿರುವಂತದ್ದು ಪಿಟ್ಯೂಟರಿ ಗ್ಲ್ಯಾಂಡ್ ನ ಬಗ್ಗೆ. ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನುವಂಥದ್ದು ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಇಟ್ಸ್ ಲೊಕೇಟೆಡ್ ಇನ್ ಅ ಬೋನಿ ಕ್ಯಾವಿಟಿ ಕಾಲ್ಡ್ ಸೆಲಾ ಟರ್ಸಿಕಾ. ಅದು ಆಫ್ ದ ಸ್ಪೀನಾಯ್ಡ್ ಬೋನ್ ಆಫ್ ಕ್ರೇನಿಯಂ ಅಲ್ಲಿ. ಓಕೆನಾ? ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಲೊಕೇಟ್ ಆಗಿರುವಂತದ್ದು ಇನ್ ಅ ಬೋನಿ ಕ್ಯಾವಿಟಿ ಕಾಲ್ಡ್ ಸೆಲಾ ಟರ್ಸಿಕಾ ಆಫ್ ದ ಸ್ಪೀನಾಯ್ಡ್ ಬೋನ್ ಆಫ್ ದ ಕ್ರೇನಿಯಂ. ಓಕೆ, ಸರಿ. ಆಮೇಲೆ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನುವಂಥದ್ದು ಹೈಪೋಥಾಲಮಸ್ಗೆ ಅಟ್ಯಾಚ್ ಆಗಿರುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ಅಟ್ಯಾಚ್ ಟು ಹೈಪೋಥಾಲಮಸ್. ಒಂದು ಸ್ಟಾಕ್ ಇಂದ ಅಟ್ಯಾಚ್ ಆಗಿರುವಂಥದ್ದು, ಅದನ್ನ ಪಿಟ್ಯೂಟರಿ ಸ್ಟಾಕ್ ಅಂತ ನಾವು ಕರೆಯುವಂಥದ್ದು. ಬೈ ಅ ಸ್ಟಾಕ್ ಕಾಲ್ಡ್ ಪಿಟ್ಯೂಟರಿ ಸ್ಟಾಕ್. ಓಕೆನಾ? ಇಲ್ಲಿ ನಾವು ಹೈಪೋಥಾಲಮಸ್ ಪಿಟ್ಯೂಟರಿ ಸ್ಟಾಕ್, ಹೈಪೋಥಾಲಮಸ್ಗೆ ಪಿಟ್ಯೂಟರಿ ಸ್ಟಾಕ್ ನ ಮುಖಾಂತರ ಅಟ್ಯಾಚ್ ಆಗಿದೆ ಪಿಟ್ಯೂಟರಿ ಗ್ಲ್ಯಾಂಡು. ಇನ್ನು ಪಿಟ್ಯೂಟರಿ ಗ್ಲ್ಯಾಂಡಿನ ಅನಾಟಮಿಕಲ್ ಡಿವಿಷನ್ಸ್ಗಳನ್ನ ನೋಡೋದಾದ್ರೆ ಫಸ್ಟ್ಗೆ ನಾವು ಅಡಿನೋ ಹೈಪೋಫೈಸಿಸ್ ತಗೊಳ್ಳೋಣ. ಅಡಿನೋ ಹೈಪೋಫೈಸಿಸ್ ಮತ್ತೆ ನ್ಯೂರೋ ಹೈಪೋಫೈಸಿಸ್ ತಗೊಳ್ಳೋಣ. ನ್ಯೂರೋ ಹೈಪೋಫೈಸಿಸ್ ಅನ್ನ ನಾವು ತಗೊಳ್ಳೋಣ. ಓಕೆನಾ? ಅಡಿನೋ ಹೈಪೋಫೈಸಿಸ್ ಅಲ್ಲೇನೆ ನಮಗೆ ಪಾರ್ಸ್ ಡಿಸ್ಟಾಲಿಸ್ ಮತ್ತೆ ಪಾರ್ಸ್ ಇಂಟರ್ಮೀಡಿಯಾ ಬರುತ್ತೆ. ಪಾರ್ಸ್ ಡಿಸ್ಟಾಲಿಸ್ ಆಂಟೀರಿಯರ್ ಪಿಟ್ಯೂಟರಿ, ಮತ್ತೆ ನಮಗೆ ಪಾರ್ಸ್ ಇಂಟರ್ಮೀಡಿಯೇಟ್ ಲೋಬ್ ಆಗಿ. ಆಂಟೀರಿಯರ್ ಪಿಟ್ಯೂಟರಿ ನೋಡಿದ್ವಿ, ಪಾಸ್ಟೀರಿಯರ್ ಪಿಟ್ಯೂಟರಿ, ಪಾರ್ಸ್ ನರ್ವೋಸಾ, ನ್ಯೂರೋ ಹೈಪೋಫೈಸಿಸ್, ಪಾರ್ಸ್ ನರ್ವೋಸಾ, ಪಾಸ್ಟೀರಿಯರ್ ಪಿಟ್ಯೂಟರಿ. ಓಕೆನಾ? ಸೊ ಈ ಮೂರು ಡಿವಿಷನ್ಸ್ಗಳಲ್ಲೂ ಸಹ ಎಲ್ಲದಕ್ಕಿಂತ ಜಾಸ್ತಿ ಹಾರ್ಮೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಆಂಟೀರಿಯರ್ ಪಿಟ್ಯೂಟರಿ. ಓಕೆನಾ? ಆಂಟೀರಿಯರ್ ಪಿಟ್ಯೂಟರಿಯಲ್ಲೇ ನಮಗೆ 6 ಹಾರ್ಮೋನ್ಸ್ಗಳು ನಮ್ಗೆ ಸ್ಟಡಿ ಮಾಡ್ಲಿಕ್ಕೆ ಇರುವಂಥದ್ದು. ಸೊ ಒಂದು ಗ್ರೋತ್ ಹಾರ್ಮೋನ್ಸ್ಗಳು, ಮತ್ತೆ ನಮಗೆ ಪ್ರೋಲ್ಯಾಕ್ಟಿನ್ಸ್ಗಳು ಬರುತ್ತೆ. ಆಮೇಲೆ ಮತ್ತೆ ನಮಗೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ಗಳು TSH, ಮತ್ತೆ ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ಸ್ಗಳು ACTH, ಆಮೇಲೆ ಮತ್ತೆ ನಮಗೆ ಲ್ಯೂಟಿನೈಸಿಂಗ್ ಹಾರ್ಮೋನ್ಸ್ಗಳು, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ಗಳು FSH. ಈ ರೀತಿ ನಮಗೆ 6 ಹಾರ್ಮೋನ್ಸ್ಗಳನ್ನ ನಾವು ಸ್ಟಡಿ ಮಾಡ್ಲಿಕ್ಕಿದೆ. ಓಕೆನಾ? ಸೊ ಆಮೇಲೆ ಮತ್ತೆ ನಾವು ಪಾರ್ಸ್ ಇಂಟರ್ಮೀಡಿಯಾಗೆ ಹೋದ್ರೆ ಅಲ್ಲಿ ನಮಗೆ MSH ಬರುತ್ತೆ. ಓಕೆ, ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ಕೊಂಡು. ಓಕೆನಾ? ಸೊ ಮತ್ತೆ ಪಾಸ್ಟೀರಿಯರ್ ಪಿಟ್ಯೂಟರಿಯಲ್ಲಿ ನಮಗೆ ಆಕ್ಸಿಟೋಸಿನ್ ಅಂಡ್ ವ್ಯಾಸೋಪ್ರೆಸಿನ್ ಬರುತ್ತೆ. ಓಕೆ, ಸೊ ಒಂದೊಂದಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ ಹ್ಯೂಮನ್ಸ್ ಪಾರ್ಸ್ ಇಂಟರ್ಮೀಡಿಯಸ್ ಆಲ್ಮೋಸ್ಟ್ ಮರ್ಜ್ಡ್ ವಿತ್ ಪಾರ್ಸ್ ಡಿಸ್ಚಾರ್ಜ್ನ ಜೊತೆಗೆ ಆಲ್ಮೋಸ್ಟ್ ಮರ್ಜ್ ಆಗಿದೆ ಅಂತ ಹೇಳ್ಕೊಂಡು ಹ್ಯೂಮನ್ಸ್ ಅಲ್ಲಿ. ದೆನ್ ಹಾರ್ಮೋನ್ಸ್ ಆಫ್ ಆಂಟೀರಿಯರ್ ಪಿಟ್ಯೂಟರಿ ನಮಗೆ ಗ್ರೋತ್ ಹಾರ್ಮೋನು, ಪ್ರೋಲ್ಯಾಕ್ಟಿನ್, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ TSH, ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ACTH, ಲ್ಯೂಟಿನೈಸಿಂಗ್ ಹಾರ್ಮೋನ್ LH, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ FSH. ಓಕೆನಾ? ಸೊ ಪಾರ್ಸ್ ಇಂಟರ್ಮೀಡಿಯಾ ಸೆಕ್ರೇಟ್ಸ್ ಓನ್ಲಿ ಒನ್ ಹಾರ್ಮೋನ್ ಕಾಲ್ಡ್ MSH, ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಓಕೆನಾ? ಸರಿ. ಸೊ ಇನ್ನು ಹಾರ್ಮೋನ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ. ಆಂಟೀರಿಯರ್ ಪಿಟ್ಯೂಟರಿಯ ಹಾರ್ಮೋನ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಫಸ್ಟ್ಗೆ ಗ್ರೋತ್ ಹಾರ್ಮೋನ್ ಅನ್ನ ನೋಡೋಣ. ಓಕೆನಾ? ಸೊ ಪ್ರತಿಯೊಂದು ಹಾರ್ಮೋನ್ ಅಲ್ಲೂ ಸಹ ಅದು ಏನ್ ಫಂಕ್ಷನ್ ಅನ್ನ ನಡೆಸುತ್ತೆ, ಎಲ್ಲಿಗೆ ಅದು ಟಾರ್ಗೆಟ್ ಮಾಡುತ್ತೆ, ಯಾವ ಪೋರ್ಷನ್ಸ್ಗೆ ಟಾರ್ಗೆಟ್ ಮಾಡ್ತದೆ, ಏನ್ ಫಂಕ್ಷನ್ಸ್ ನಡೆಸುತ್ತೆ ಅನ್ನೋದನ್ನ ಮೇನ್ ಆಗಿ ನೆನ್ಪಿಟ್ಕೊಬೇಕಾಗತ್ತೆ. ಮತ್ತೆ ಆ ಹಾರ್ಮೋನ್ ಯಾವ ಟೈಪ್ ಆಫ್ ಹಾರ್ಮೋನ್ ಅನ್ನೋದನ್ನು ಸಹ ನಾವು ನೋಡಿಟ್ಕೊಂಡ್ಬೇಡ. ಓಕೆ, ಸೊ ಇದು ಒಂದು ಪಾಲಿಪೆಪ್ಟೈಡ್ ಹಾರ್ಮೋನ್ ಆಗಿದ್ದು ಇಟ್ ಈಸ್ ಸಿಂಥಸೈಸ್ಡ್ ಅಂಡ್ ರಿಲೀಸ್ಡ್ ಬೈ ಆಂಟೀರಿಯರ್ ಪಿಟ್ಯೂಟರಿ. ಓಕೆನಾ? ಸೊ ಇದ್ರ ಫಂಕ್ಷನ್ ಏನು ಅಂತ ಹೇಳಿದ್ರೆ, ಇದು ಪ್ರಮೋಟ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಆಲ್ ಟಿಶ್ಯೂಸ್ ಅಂಡ್ ಆರ್ಗನ್ಸ್. ಗ್ರೋತ್ ಅನ್ನ ಪ್ರಮೋಟ್ ಮಾಡ್ತಾ ಇದೆ, ಅದಕ್ಕೆ ಅದನ್ನ ಗ್ರೋತ್ ಹಾರ್ಮೋನ್ ಅಂತ ನಾವು ಕರೆಯೋದಲ್ವಾ. ಸೊ ಇದು ಗ್ರೋತ್ ಹಾರ್ಮೋನು ಆಕ್ಟ್ಸ್ ಆನ್ ದ ಲಾಂಗ್ ಬೋನ್ಸ್ ಅಲ್ಲಿರುವಂತ ಎಪಿಫೈಸಿಯಲ್ ಕಾರ್ಟಿಲೇಜ್ಗೆ ಆಕ್ಟ್ ಮಾಡಿಬಿಟ್ಟು ಬೋನಿನ ಲೀನಿಯರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಬೋನಿನ ಲೀನಿಯರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಎಪಿಫೈಸಿಯಲ್ ಕಾರ್ಟಿಲೇಜ್ ಮೇಲೆ ಆಕ್ಟ್ ಮಾಡಿಕೊಂಡು. ಅಂಡ್ ಲಾಂಗ್ ಬೋನ್ಸ್ಗಳ ಎಪಿಫೈಸಿಯಲ್ ಕಾರ್ಟಿಲೇಜ್ ಮೇಲೆ ಆಕ್ಟ್ ಮಾಡಿಕೊಂಡು ಪ್ರಮೋಟ್ಸ್ ಲೀನಿಯರ್ ಗ್ರೋತ್ ಆಫ್ ಬೋನ್ಸ್. ಓಕೆನಾ? ಲೀನಿಯರ್ ಗ್ರೋತ್ ಅನ್ನು ಪ್ರಮೋಟ್ ಮಾಡುತ್ತೆ. ಪ್ರಮೋಟ್ಸ್ ಪ್ರೋಟೀನ್ ಸಿಂಥಸಿಸ್, ಪ್ರಮೋಟ್ಸ್ ಗ್ರೋತ್ ಆಫ್ ಸ್ಕೆಲಿಟಲ್ ಮಸಲ್ಸ್ಗಳು, ಮತ್ತೆ ಪ್ರಮೋಟ್ ಗ್ರೋತ್ ಆಫ್ ವಿಸರಲ್ ಆರ್ಗನ್ಸ್ಗಳು. ಓಕೆನಾ? ಸೊ ಚೆನ್ನಾಗಿ ನಮಗೆ ಪ್ರೊಡ್ಯೂಸ್ ಆಗ್ತಾ ಇದ್ರೆ ನಾವು ಚೆನ್ನಾಗಿ ಬೆಳಿತೀವಿ. ಬಟ್ ಓವರ್ ಪ್ರೊಡ್ಯೂಸ್ ಆಗೋದ್ರೆ ಏನಾಗುತ್ತೆ, ಓವರ್ ಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್ಸ್ ಕಾಸಸ್ ಅಬ್ನಾರ್ಮಲ್ ಗ್ರೋತ್ ಆಫ್ ದ ಬಾಡಿ ಕಾಲ್ಡ್ ಕಾಸಿಂಗ್ ಜೈಜಾಂಟಿಸಮ್. ಓಕೆನಾ? ಸೊ ಅಬ್ನಾರ್ಮಲ್
ಅಬ್ನಾರ್ಮಲ್ ಗ್ರೋತ್ ಆಗುವಂಥದ್ದು, ಬಹಳ ಹೈಟ್ ಆಗಿ ಬೆಳೆದ್ ಬಿಡುವಂಥದ್ದು, ಗ್ರೋತ್ ಹಾರ್ಮೋನ್ಸ್ ಜಾಸ್ತಿ ಆಗಿ ಓವರ್ ಪ್ರೊಡಕ್ಷನ್ ಆಗಿ. ಓಕೆ, ಸೊ ಅದಕ್ಕೆ ನಾವು ಜೈಜಾಂಟಿಸಮ್ ಅಂತ ಕರೆಯುವಂಥದ್ದು. ಕಡಿಮೆ ಪ್ರೊಡ್ಯೂಸ್ ಆದ್ರೆ ಏನಾಗುತ್ತೆ, ನಮಗೆ ಪಿಟ್ಯೂಟರಿ ಡಾರ್ಫಿಸಮ್ ಬರುತ್ತೆ. ಗ್ರೋತ್ ಅವಾಗ ಏನಾಗಿದೆ, ಸ್ಟಂಟೆಡ್ ಗ್ರೋತ್ ನಮಗೆ ನೋಡುತ್ತೆ. ಓಕೆ, ಓವರ್ ಆದ್ರೆ ನಮಗೆ ಜೈಜಾಂಟಿಸಮ್ ಬರುತ್ತೆ, ಗ್ರೋತ್ ಜಾಸ್ತಿಯಾಗಿ ಅಬ್ನಾರ್ಮಲ್ ಗ್ರೋತ್ ಆಗುತ್ತೆ. ಓವರ್ ಕಡಿಮೆ ಇದು ಪ್ರೊಡಕ್ಷನ್ ಕಡಿಮೆ ಆದಾಗ ನಮ್ಗೆ ಏನಾಗುತ್ತೆ, ಅಂಡರ್ ಗ್ರೋತ್ ಆಗುತ್ತೆ, ಸ್ಟಂಟೆಡ್ ಗ್ರೋತ್ ಆಗುತ್ತೆ. ಓಕೆ, ಅದನ್ನ ನಾವು ಪಿಟ್ಯೂಟರಿ ಡಾರ್ಫಿಸಮ್ ಅಂತ ಕರೆಯುವಂಥದ್ದು. ಅಂಡರ್ ಸೆಕ್ರೇಷನ್ ಆಫ್ GH ಗ್ರೋತ್ ಹಾರ್ಮೋನ್ ರಿಸಲ್ಟ್ಸ್ ಇನ್ ಸ್ಟಂಟೆಡ್ ಗ್ರೋತ್ ಕಾಸಿಂಗ್ ಪಿಟ್ಯೂಟರಿ ಡಾರ್ಫಿಸಮ್. ಓಕೆನಾ, ಸರಿ. ಸೊ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ, ಆಕ್ರೋಮೆಗಾಲಿ ಅಂತ ಹೇಳ್ಕೊಂಡು. ಓಕೆನಾ, ಸೊ ಎಕ್ಸೆಸ್ ಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್ಸ್ ಇನ್ ಅಡಲ್ಟ್ಸ್ ಎಸ್ಪೆಷಲಿ ಇನ್ ದ ಮಿಡಲ್ ಏಜ್ ಅಲ್ಲಿ, ಇನ್ ದ ಮಿಡಲ್ ಏಜ್ ಕ್ಯಾನ್ ಲೀಡ್ ಟು ಸಿವಿಯರ್ ಡಿಸ್ಫಿಗರ್ಮೆಂಟ್ ಆಫ್ ದ ಫೇಸ್. ಓಕೆನಾ, ಸಿವಿಯರ್ ಡಿಸ್ಫಿಗರ್ಮೆಂಟ್, ಓಕೆ, ಎಸ್ಪೆಷಲಿ ಆಫ್ ದ ಫೇಸ್ ಕಂಡೀಷನ್ ನಾವು ಆಕ್ರೋಮೆಗಾಲಿ ಕಂಡೀಷನ್ ಅಂತ ಕರೆಯುವಂಥದ್ದು. ಆಕ್ರೋಮೆಗಾಲಿ ಕಂಡೀಷನ್ ಅಲ್ಲಿ ಏನೇನು ಸಿಂಪ್ಟಮ್ಸ್ ಗಳು ನಮ್ಗೆ ಬರುತ್ತೆ, ಎನ್ಲಾರ್ಜ್ಮೆಂಟ್ ಆಫ್ ಆಕ್ರಲ್ ಪಾರ್ಟ್ಸ್, ಪೆರಿಫೆರಲ್ ಪಾರ್ಟ್ಸ್ ಗಳು ಎನ್ಲಾರ್ಜ್ ಆಗುವಂಥದ್ದು. ಆಕ್ರೋಮೆಗಾಲಿ ಮೇ ಲೀಡ್ ಟು ಸೀರಿಯಸ್ ಕಾಂಪ್ಲಿಕೇಶನ್ಸ್ ಅಂಡ್ ಪ್ರಿಮೆಚ್ಯೂರ್ ಡೆತ್ ಇಫ್ ಅನ್ಚೆಕ್ಡ್. ಓಕೆನಾ, ಸೊ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಸೀರಿಯಸ್ ಕಾಂಪ್ಲಿಕೇಶನ್ಸ್ಗೆ ಕಾಸ್ ಆಗುತ್ತೆ. ಬಟ್ ಇದು ಚೆಕ್ ಮಾಡುವಂಥದ್ದು ಅಷ್ಟು ಈಸಿಯಾಗಿ ಡಯಾಗ್ನೋಸಬಲ್ ಅಲ್ಲ. ಇದು ಆಕ್ರೋಮೆಗಾಲಿ ಇಸ್ ಹಾರ್ಡ್ ಟು ಡಯಾಗ್ನೋಸ್ ಇನ್ ಅರ್ಲಿ ಸ್ಟೇಜಸ್ಗಳಲ್ಲಿ. ಸೊ ಅದಕ್ಕೆ ಅದು ಸುಮಾರು ಟೈಮ್ಗಳ ತನಕ ಅನ್ಡಿಟೆಕ್ಟೆಡ್ ಆಗಿ ಹೋಗುತ್ತೆ ಅಂತ ಹೇಳ್ಕೊಂಡು. ಆಫನ್ ಗೋಸ್ ಅನ್ಡಿಟೆಕ್ಟೆಡ್ ಫಾರ್ ಮೆನಿ ಇಯರ್ಸ್ ಅಂಟಿಲ್ ನಮ್ಮ ಹೊರಗಡೆಯಿಂದ ಎಕ್ಸ್ಟರ್ನಲ್ ಫೀಚರ್ಸ್ಗಳು ಅದು ನಮಗೆ ಕಾಣಲಿಕ್ಕೆ ಸಿಗಬೇಕು. ಓಕೆ, ಅಂಟಿಲ್ ಚೇಂಜಸ್ ಇನ್ ದಿ ಎಕ್ಸ್ಟರ್ನಲ್ ಫೀಚರ್ಸ್ ಬಿಕಮ್ಸ್ ಡಿಟೆಕ್ಟಬಲ್. ಓಕೆ, ಇದನ್ನೇ ನಾವು ಆಕ್ರೋಮೆಗಾಲಿ ಅಂತ ಕರೆಯುವಂಥದ್ದು. ಓಕೆ, ಸೊ ದೆನ್ ನಾವು ಪ್ರೋಲ್ಯಾಕ್ಟಿನ್ಗೆ ಹೋಗೋಣ. ಪ್ರೋಲ್ಯಾಕ್ಟಿನ್ ಹೆಸರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲೊಂದು ಲ್ಯಾಕ್ಟ್ ಇದೆ ಎಸೆನ್ಷಿಯಲಿ. ಓಕೆನಾ, ಲ್ಯಾಕ್ಟ್ ಇರೋದ್ರಿಂದಾನೆ ಸೊ ನಮಗೆ ಫಾರ್ಮೇಷನ್ ಆಫ್ ಮಿಲ್ಕ್ ಅಲ್ಲಿ ಲ್ಯಾಕ್ಟ್ ಟು ಮಿಲ್ಕ್ ಆಗಿ ರಿಲೇಟೆಡ್ ಆಗಿದೆ. ಸೊ ಅವಾಗ ನಮಗೆ ಫಾರ್ಮೇಷನ್ ಆಫ್ ಮಿಲ್ಕ್ಗೆ ಅದು ಪ್ರಮೋಟ್ ಮಾಡುತ್ತೆ. ಪ್ರೋಲ್ಯಾಕ್ಟಿನ್ ರೆಗ್ಯುಲೇಟ್ಸ್ ದ ಗ್ರೋತ್ ಆಫ್ ಮ್ಯಾಮರಿ ಗ್ಲ್ಯಾಂಡ್ಸ್ ಅಂಡ್ ಫಾರ್ಮೇಷನ್ ಆಫ್ ಮಿಲ್ಕ್ ಇನ್ ದೆಮ್. ಓಕೆನಾ, ಸೊ ಇದು ಸಹ ಒಂದು ಪಾಲಿಪೆಪ್ಟೈಡ್ ಹಾರ್ಮೋನೇ ಆಗಿರುತ್ತೆ. ಓಕೆನಾ, ಗ್ರೋತ್ ಹಾರ್ಮೋನ್ ರೀತಿಯಲ್ಲೇ ಇದು ಒಂದು ಪಾಲಿಪೆಪ್ಟೈಡ್ ಹಾರ್ಮೋನೇ ಆಗಿರುತ್ತೆ. ಸೊ ಇದು ರೆಗ್ಯುಲೇಟ್ಸ್ ದ ಗ್ರೋತ್ ಆಫ್ ಮ್ಯಾಮರಿ ಗ್ಲ್ಯಾಂಡ್ಸ್ ಮತ್ತು ಅದರಲ್ಲಿರೋ ಮಿಲ್ಕಿನ ಫಾರ್ಮೇಷನ್ ನ ರೆಗ್ಯುಲೇಟ್ ಮಾಡುತ್ತೆ. ಓಕೆ, ದೆನ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನುವಂಥದ್ದು ಒಂದು ಗ್ಲೈಕೋಪ್ರೋಟೀನ್ ಹಾರ್ಮೋನ್ ಆಗಿರುತ್ತೆ. ಓಕೆನಾ, ಸೊ ಒಂದು ಗ್ಲೈಕೋಪ್ರೋಟೀನ್ ಹಾರ್ಮೋನ್ ಆಗಿದ್ದು ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಸಿಂಥಸಿಸ್ ಅಂಡ್ ಸೆಕ್ರೇಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್. ಆ ಹೆಸರಲ್ಲೇ ಇದೆಯಲ್ಲ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಅಂತ ಹೇಳ್ಕೊಂಡು. ಸೊ ಥೈರಾಯ್ಡ್ ಹಾರ್ಮೋನ್ಸ್ಗಳನ್ನ ಸ್ಟಿಮ್ಯುಲೇಟ್ ಮಾಡುವಂಥದ್ದು ಥೈರಾಯ್ಡ್ ಗ್ಲ್ಯಾಂಡ್ ಇಂದ. ಥೈರಾಯ್ಡ್ ಹಾರ್ಮೋನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುವಂಥದ್ದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ನ ಕೆಲಸ. ಇದೊಂದು ಗ್ಲೈಕೋಪ್ರೋಟೀನ್ ಹಾರ್ಮೋನ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ನಾವು ಇನ್ನು ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ಸ್ಗೆ ಹೋಗೋದಾದ್ರೆ, ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ಗೆ ಹೋಗೋದಾದ್ರೆ ACTH, ಇದು ಒಂದು ಪೆಪ್ಟೈಡ್ ಹಾರ್ಮೋನ್. ಓಕೆನಾ, ಒಂದು ಪೆಪ್ಟೈಡ್ ಹಾರ್ಮೋನ್ ಅಂತ ಹೇಳ್ಕೊಂಡು. ಸೊ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅಡ್ರಿನಲ್ ಕಾರ್ಟೆಕ್ಸ್ ಇಂದ ನಮಗೆ ಗ್ಲೂಕೋಕಾರ್ಟಿಕಾಯ್ಡ್ಸ್ ಗಳ ಸ್ಟಿಮ್ಯುಲೇಟ್ ಮಾಡುತ್ತೆ, ಸೆಕ್ರೇಷನ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆನಾ, ಸ್ಟಿಮ್ಯುಲೇಟ್ಸ್ ದ ಸಿಂಥಸಿಸ್ ಅಂಡ್ ಸೆಕ್ರೇಷನ್ ಆಫ್ ಸ್ಟೀರಾಯ್ಡ್ ಹಾರ್ಮೋನ್ಸ್ ಕಾಲ್ಡ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಫ್ರಮ್ ದಿ ಅಡ್ರಿನಲ್ ಕಾರ್ಟೆಕ್ಸ್. ಓಕೆ, ಅಡ್ರಿನಲ್ ಕಾರ್ಟೆಕ್ಸ್ ಒನ್ಸ್ ಅಗೇನ್ ಅದ ಹೆಸರಲ್ಲೇ ಇದೆ, ಅಡ್ರಿನಲ್ ಕಾರ್ಟೆಕ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಸ್ಟೀರಾಯ್ಡ್ ಹಾರ್ಮೋನ್ಸ್ ಲೈಕ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅನ್ನ ಸಿಂಥಸಿಸ್ ಮಾಡಲಿಕ್ಕೆ. ಸ್ಟಿಮ್ಯುಲೇಟ್ಸ್ ದ ಸಿಂಥಸಿಸ್ ಅಂಡ್ ಸೆಕ್ರೇಷನ್ ಆಫ್ ಸ್ಟೀರಾಯ್ಡ್ ಹಾರ್ಮೋನ್ಸ್ ಕಾಲ್ಡ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಫ್ರಮ್ ದಿ ಅಡ್ರಿನಲ್ ಕಾರ್ಟೆಕ್ಸ್. ಓಕೆನಾ, ಸರಿ. ಇನ್ನು ನಾವು ಲುಟನೈಸಿಂಗ್ ಹಾರ್ಮೋನ್ ಮತ್ತೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಅನ್ನು ನೋಡೋಣ. ಇದು ಗೊನಾಡಲ್ ಆಕ್ಟಿವಿಟಿಯನ್ನ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಅದನ್ನು ನಾವು ಗೊನಾಡೋಟ್ರೋಪಿನ್ಸ್ ಅಂತ ಕರೆಯುವಂಥದ್ದು. ಓಕೆನಾ, ಸೊ ಎರಡು ಸಹ ಅದು ಗ್ಲೈಕೋಪ್ರೋಟೀನ್ ಹಾರ್ಮೋನ್ಸ್ಗಳೇ ಆಗಿರುತ್ತೆ, ಗ್ಲೈಕೋಪ್ರೋಟೀನ್ ಹಾರ್ಮೋನ್ಸ್ಗಳೇ ಆಗಿರುತ್ತೆ ಇವು ಸಹ. ಓಕೆ, ಸೊ LH and FSH ಸ್ಟಿಮ್ಯುಲೇಟ್ಸ್ ಗೊನಾಡಲ್ ಆಕ್ಟಿವಿಟಿ, ಅದಕ್ಕೆ ಅದನ್ನು ಗೊನಾಡೋಟ್ರೋಪಿನ್ಸ್ ಅಂತ ಕರೆಯುವಂಥದ್ದು ಅಂಡ್ ಆರ್ ಕಾಲ್ಡ್ ಗೊನಾಡೋಟ್ರೋಪಿನ್ಸ್. ಓಕೆನಾ, ಸರಿ. ಸೊ ಇನ್ನು ಲ್ಯೂಟನೈಸಿಂಗ್ ಹಾರ್ಮೋನ್ ನ ಫಂಕ್ಷನ್ ಏನು ಅಂತ ನೋಡೋದಾದ್ರೆ ಅದು ಸಹ ಸ್ಟಿಮ್ಯುಲೇಟ್ ಮಾಡುತ್ತೆ ಆಂಡ್ರೋಜನ್ಸ್ ಗಳ ಸೆಕ್ರೇಷನ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸ್ಟಿಮ್ಯುಲೇಟ್ಸ್ ದ ಸಿಂಥಸಿಸ್ ಅಂಡ್ ಸೆಕ್ರೇಷನ್ ಆಫ್ ಆಂಡ್ರೋಜನ್ಸ್ ಟೆಸ್ಟಿಸ್ ಇಂದ. ಓಕೆನಾ, ಸೊ ಟೆಸ್ಟಿಸ್ ಅಲ್ಲಿ ಮೇಲ್ಸ್ ಟೆಸ್ಟಿಸ್ ಇಂದ ಆಂಡ್ರೋಜನ್ಸ್ ಗಳನ್ನ ಸೆಕ್ರೇಷನ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಲ್ಯೂಟನೈಸಿಂಗ್ ಹಾರ್ಮೋನ್ ಅನ್ನುವಂಥದ್ದು. ಇನ್ನು FSH LH ಇನ್ ಫೀಮೇಲ್ಸ್ ನ ಕೇಸಲ್ಲಿ ಆವ್ಯುಲೇಷನ್ ಅನ್ನ ಇಂಡ್ಯೂಸ್ ಮಾಡುತ್ತೆ. ಫುಲ್ಲಿ ಮೆಚೂರ್ಡ್ ಆಗಿರುವಂತ ಫಾಲಿಕಲ್ಸ್ ಗಳನ್ನ, ಗ್ರಾಫಿನ್ ಫಾಲಿಕಲ್ಸ್ ಗಳನ್ನ ಅದು ಓಪನ್ ಅಪ್ ಆಗಿ ಎಗ್ ರಿಲೀಸ್ ಮಾಡ್ಲಿಕ್ಕೆ ಆವ್ಯುಲೇಷನ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ಹೇಳ್ಕೊಂಡು ಇಂಡ್ಯೂಸಸ್ ಆವ್ಯುಲೇಷನ್. ಓಕೆನಾ, ಸರಿ.
ಮತ್ತೆ ಮೇಂಟೈನ್ಸ್ ದ ಕಾರ್ಪಸ್ ಲ್ಯೂಟಿಯಂ ಅನ್ನು ಮೇಂಟೈನ್ ಮಾಡುತ್ತೆ. ಅದು ಎಗ್ ರಿಲೀಸ್ ಆದ್ಮೇಲೆ ಆ ಗ್ರಾಫಿಯನ್ ಫಾಲಿಕಲ್ ನ ರೆಮಿನೆನ್ಸ್ ಗಳು ಏನಿದೆಯಲ್ಲ ಆಫ್ಟರ್ ಫಾರ್ಮ್ಡ್ ಫ್ರಮ್ ದ ರೆಮಿನೆನ್ಸ್ ಆಫ್ ಗ್ರಾಫಿಯನ್ ಫಾಲಿಕಲ್ ಆಫ್ಟರ್ ಆವ್ಯುಲೇಷನ್. ಸೊ ಫಾಲಿಕಲ್ ಇಂದ ಎಗ್ ರಿಲೀಸ್ ಆದ್ಮೇಲೆ ಬರುವಂತ ರೆಮಿನೆನ್ಸ್ ಗಳಂತ ಕಾರ್ಪಸ್ ಲ್ಯೂಟಿಯಂ ಅನ್ನ ಮೇಂಟೈನ್ ಮಾಡೋದಕ್ಕೂ ಸಹ ಇದರ ಫಂಕ್ಷನ್ ಇದೆ. ಫಿಮೇಲ್ಸ್ ನ ಕೇಸಲ್ಲಿ LH ಅನ್ನುವಂಥದ್ದು ಮೇಲ್ಸ್ ಗಳಲ್ಲಿ ಟೆಸ್ಟಿಸ್ ಇಂದ ನಮ್ಮ ಆಂಡ್ರೋಜನ್ಸ್ ಗಳನ್ನ ಸೆಕ್ರೇಷನ್ ಅನ್ನ ಸ್ಟಿಮ್ಯುಲೇಟ್ ಮಾಡಿದ್ರೆ, ಫಿಮೇಲ್ಸ್ ಕೇಸಲ್ಲಿ ಅದು ಓವ್ಯುಲೇಷನ್ ಅನ್ನ ಇಂಡ್ಯೂಸ್ ಮಾಡುತ್ತೆ ಫುಲ್ಲಿ ಮೆಚೂರ್ ಆಗಿರುವಂತ ಫಾಲಿಕಲ್ ಇಂದ. ಅದಾದ್ಮೇಲೆ ಸೊ ಓವ್ಯುಲೇಷನ್ ನಡೆದ ನಂತರ ಆ ಗ್ರಾಫಿಯನ್ ಫಾಲಿಕಲ್ ನ ರೆಮಿನೆನ್ಸ್ ಆಗಿರುವಂತ ಕಾರ್ಪಸ್ ಲ್ಯೂಟಿಯಂ ಏನಿದೆಯಲ್ಲ ಅದನ್ನ ಮೇಂಟೈನ್ ಮಾಡ್ಲಿಕ್ಕೂ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆನಾ, ಸರಿ. ನೆಕ್ಸ್ಟ್ ನಾವು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಗೆ ಹೋಗೋಣ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಗೂ ಅಷ್ಟೇನೆ ಮೇಲ್ಸ್ನ ಕೇಸಲ್ಲಿ FSH ಮತ್ತೆ ಆಂಡ್ರೋಜನ್ ಸೇರ್ಕೊಂಡು ಸ್ಪರ್ಮೆಟೋಜೆನೆಸಿಸ್ ಅನ್ನ ರೆಗ್ಯುಲೇಟ್ ಮಾಡುವಂಥದ್ದು. ಓಕೆನಾ, ಸೊ LH ಆಂಡ್ರೋಜನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡಿತ್ತು, ಟೆಸ್ಟಿಸ್ ಇಂದ ಆಂಡ್ರೋಜನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡಿತ್ತು. ಸೊ ಈ ಆಂಡ್ರೋಜನ್ಸ್ ಮತ್ತೆ FSH ಸೇರ್ಕೊಂಡು ನಮಗೆ ಏನಾಯಿತು, ಸ್ಪರ್ಮೆಟೋಜೆನೆಸಿಸ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಆಮೇಲೆ FSH ಇನ್ ಫೀಮೇಲ್ಸ್ ಅನ್ನುವಂಥದ್ದು ಸ್ಟಿಮ್ಯುಲೇಟ್ಸ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಒವೇರಿಯನ್ ಫಾಲಿಕಲ್ಸ್ ಗಳ ಸ್ಟಿಮ್ಯುಲೇಷನ್, ಅದರ ಗ್ರೋತ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ಸ್ಟಿಮ್ಯುಲೇಟ್ಸ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಒವೇರಿಯನ್ ಫಾಲಿಕಲ್ಸ್ ನ ಕೇಸಲ್ಲಿ. ಓಕೆ, ಸೊ ಇದು ಆಂಟೀರಿಯರ್ ಪಿಟ್ಯೂಟರಿ ಹಾರ್ಮೋನ್ಸ್ ಗಳ ಎಫೆಕ್ಟಿವ್ ಫಂಕ್ಷನ್ಸ್ ಗಳಾಗಿತ್ತು. ಇನ್ನು ನಾವು ಈ ಪಾರ್ಸ್ ಇಂಟರ್ಮೀಡಿಯೇಟ್ ಲೋಬ್ ಏನಿದೆಯಲ್ಲ ಅದು ಪ್ರೊಡ್ಯೂಸ್ ಮಾಡುವಂತ ಹಾರ್ಮೋನ್ ನೋಡೋಣ. ಸೊ ಅದೇ ನಮಗೆ MSH ಅಂತ ಹೇಳ್ಕೊಂಡು ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಮತ್ತೊಮ್ಮೆ ಹೆಸರಲ್ಲೇ ಇದೆ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ಕೊಂಡು. ಇದು ಆಕ್ಟ್ ಆಗುವಂತದ್ದೆಲ್ಲಿ, ಮೆಲನೋಸೈಟ್ಸ್ ಗಳ ಮೇಲೆ, ಮೆಲನಿನ್ ಇರುವಂತ ಸೆಲ್ಸ್ ಗಳು ಮೆಲನೋಸೈಟ್ಸ್ ಮೇಲೆ ಆಕ್ಟ್ ಮಾಡುತ್ತೆ. ಸ್ಕಿನ್ ಪಿಗ್ಮೆಂಟೇಷನ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಓಕೆನಾ, ಸೊ ನಮ್ಮ ಸ್ಕಿನ್ ಅಲ್ಲಿ ಮೆಲನಿನ್ ಅಲ್ವಾ ನಮಗೆ ನಮ್ಮ ಸ್ಕಿನ್ಗೆ ಡಾರ್ಕರ್ ಕಲರ್ ಅನ್ನ ಕೊಡುವಂತದ್ದು. ಓಕೆ, ಸೊ ಆ ರೀತಿ ಆ ಸ್ಕಿನ್ ಪಿಗ್ಮೆಂಟೇಷನ್ ರೆಗ್ಯುಲೇಟ್ ಮಾಡುತ್ತೆ ನಮ್ಮ MSH ಅನ್ನುವಂಥದ್ದು, ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನುವಂಥದ್ದು. ಓಕೆನಾ, ಸೊ ನೆಕ್ಸ್ಟ್ ನಾವು ಪಾರ್ಸ್ ನರ್ವೋಸ್ ಆಗಿ ಹೋಗೋಣ, ಪಾಸ್ಟೀರಿಯರ್ ಪಿಟ್ಯೂಟರಿಗೆ ಹೋಗೋಣ. ಓಕೆ, ಸೊ ನ್ಯೂರೋ ಹೈಪೋಫೈಸಿಸ್, ಪಾರ್ಸ್ ನರ್ವೋಸಾ, ಆಲ್ಸೋ ನೋನ್ ಆಸ್ ಪಾಸ್ಟೀರಿಯರ್ ಪಿಟ್ಯೂಟರಿ. ಓಕೆನಾ, ಪಾಸ್ಟೀರಿಯರ್ ಪಿಟ್ಯೂಟರಿ ಕೇಸಲ್ಲಿ ನಮಗೆ ಆಕ್ಸಿಟೋಸಿನ್ ಅಂಡ್ ವ್ಯಾಸೋಪ್ರೆಸಿನ್ ನೋಡೋಣ. ಆಕ್ಸಿಟೋಸಿನ್ ಮತ್ತೆ ವ್ಯಾಸೋಪ್ರೆಸಿನ್ ನೋಡೋಣ. ಶಾರ್ಟ್ ಪೆಪ್ಟೈಡ್ಸ್ ವಿತ್ 9 ಅಮೈನೋ ಆಸಿಡ್ಸ್, ಶಾರ್ಟ್ ಪೆಪ್ಟೈಡ್ ಮಾಲಿಕ್ಯೂಲ್ಸ್ ಆಗಿರುತ್ತೆ ವಿತ್ 9 ಅಮೈನೋ ಆಸಿಡ್ಸ್ ಗಳು. ಓಕೆ, ಸರಿ. ಪಾಸ್ಟೀರಿಯರ್ ಪಿಟ್ಯೂಟರಿ ಅನ್ನೋದು ಸ್ಟೋರ್ಸ್ ಅಂಡ್ ರಿಲೀಸಸ್ 2 ಹಾರ್ಮೋನ್ಸ್ ದಟ್ ಆರ್ ಸಿಂಥಸೈಸ್ಡ್ ಬೈ ದ ಹೈಪೋಥಾಲಮಸ್. ಹೈಪೋಥಾಲಮಸ್ ಅಲ್ಲಿ ಸಿಂಥಸೈಸ್ ಆಗುವಂತ ಹಾರ್ಮೋನ್ಸ್ ಗಳನ್ನ ಸ್ಟೋರ್ ಮಾಡಿ ರಿಲೀಸ್ ಮಾಡುತ್ತೆ ಅಂತ ಹೇಳ್ಕೊಂಡು. ಹೈಪೋಥಾಲಮಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು ಹೇಗೆ ನಮ್ಮ ಇದಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಸೊ ಆಕ್ಸಿಟೋಸಿನ್ ಮತ್ತೆ ವ್ಯಾಸೋಪ್ರೆಸಿನ್ ಸಿಂಥಸೈಸ್ಡ್ ಇನ್ ದ ಸೆಲ್ ಬಾಡೀಸ್ ಆಫ್ ನ್ಯೂರಾನ್ಸ್ ಇನ್ ದಿ hypothalamic nuclei. ಓಕೆನಾ, ಹೈಪೋಥಾಲಮಿಕ್ ನ್ಯೂಕ್ಲಿಯ ನ್ಯೂರಾನ್ ಸೆಲ್ ಬಾಡೀಸ್ ಆಫ್ ನ್ಯೂರಾನ್ಸ್ ಅಲ್ಲಿ ಸಿಂಥಸೈಸ್ ಆಗುವಂತದ್ದು ಆಕ್ಸಿಟೋಸಿನ್ ಮತ್ತೆ ವ್ಯಾಸೋಪ್ರೆಸಿನ್ ಸಿಂಥಸೈಸ್ ಇನ್ ದ ಸೆಲ್ ಬಾಡೀಸ್ ಆಫ್ ನ್ಯೂರಾನ್ಸ್ ಇನ್ ದಿ ಹೈಪೋಥಾಲಮಿಕ್ ನ್ಯೂಕ್ಲಿಯರ್ ಅಲ್ಲಿ ಬಂತು. ಅದಿವಾಗ ಪಾಸ್ಟೀರಿಯರ್ ಪಿಟ್ಯೂಟರಿಗೆ ಹೆಂಗ್ ಬಂತು ಅಂತ ಹೇಳಿದ್ರೆ, ಆಕ್ಸಾನ್ಸ್ ಆಫ್ ಸಚ್ ನ್ಯೂರಾನ್ಸ್ ಎಕ್ಸ್ಟೆಂಡ್ ಇನ್ ಟು ದ ಪಾಸ್ಟೀರಿಯರ್ ಪಿಟ್ಯೂಟರಿ. ಓಕೆ, ಈ ನ್ಯೂರಾನ್ಸ್ ಗಳ ಆಕ್ಸಾನ್ಸ್ ಅನ್ನುವಂಥದ್ದು ಪಾಸ್ಟೀರಿಯರ್ ಪಿಟ್ಯೂಟರಿಗೆ ಎಕ್ಸ್ಟೆಂಡ್ ಆಗುತ್ತೆ. ಅದಕ್ಕೆ ನಮಗೆ ಪಾಸ್ಟೀರಿಯರ್ ಪಿಟ್ಯೂಟರಿ ಆಕ್ಸಿಟೋಸಿನ್ ವ್ಯಾಸೋಪ್ರೆಸಿನ್ ಸ್ಟೋರ್ ಮಾಡಿ ರಿಲೀಸ್ ಮಾಡುವಂತದ್ದು ಅಂತ ಹೇಳ್ಕೊಂಡು. ಓಕೆನಾ, ಸೊ ನೋಡ್ಬೋದಲ್ಲ ನಾವಿಲ್ಲಿ ಸ್ಟೋರ್ಸ್ ಅಂಡ್ ರಿಲೀಸಸ್ 2 ಹಾರ್ಮೋನ್ಸ್, ಅದಾയത് ಆಕ್ಸಿಟೋಸಿನ್ ಮತ್ತೆ ವ್ಯಾಸೋಪ್ರೆಸಿನ್ ಮತ್ತೆ ಆಕ್ಸಿಟೋಸಿನ್ ಅನ್ನುವಂಥದ್ದು ಹೈಪೋಥಾಲಮಿಕ್. ಇವಾಗ ನಮ್ಮ ಹೈಪೋಥಾಲಮಿಕ್ ನ್ಯೂಕ್ಲಿಯರ್ ಇದೆಯಲ್ಲ ನಮ್ಮ ಸೆಲ್ ಬಾಡಿ ಆಫ್ ನ್ಯೂರಾನ್ಸ್ ಗಳದ್ದು. ಓಕೆ, ಸೊ ಅಲ್ಲಿ ಸಿಂಥಸೈಸ್ ಆಗಿ ಆ ನ್ಯೂರಾನ್ಸ್ ಗಳ ಆಕ್ಸಾನ್ಸ್ ಗಳು ಏನಾಗುತ್ತೆ ಪಾಸ್ಟೀರಿಯರ್ ಪಿಟ್ಯೂಟರಿ ತನಕ ಎಕ್ಸ್ಟೆಂಡ್ ಆಗೋದ್ರಿಂದಾನೆ ಸೊ ಪಾಸ್ಟೀರಿಯರ್ ಪಿಟ್ಯೂಟರಿ ಈ 2 ಹಾರ್ಮೋನ್ಸ್ ಗಳನ್ನ ಸ್ಟೋರ್ ಮಾಡಿ ರಿಲೀಸ್ ಮಾಡಕ್ ಆಗುವಂತದ್ದು. ಸೊ ಆಕ್ಸಿಟೋಸಿನ್ ಮತ್ತೆ ವ್ಯಾಸೋಪ್ರೆಸಿನ್ ಅನ್ನುವಂಥದ್ದು ಹೈಪೋಥಾಲಮಿಕ್ ನ್ಯೂಕ್ಲಿಯಲ್ಲಿ ಸಿಂಥಸಿಸ್ ಆಗ್ಬಿಟ್ಟು ಸೊ ಟ್ರಾನ್ಸ್ಪೋರ್ಟ್ ಆಗುತ್ತೆ ಆಕ್ಸಾನ್ ಅಲ್ಲಿ ಪಾಸ್ಟೀರಿಯರ್ ಪಿಟ್ಯೂಟರಿಗೆ ಅನ್ನೋದನ್ನ ನಾವು ನೋಡಾಗಿದೆ. ಆಕ್ಸಿಟೋಸಿನ್ ಅಂಡ್ ವ್ಯಾಸೋಪ್ರೆಸಿನ್ ಸಿಂಥಸೈಸ್ಡ್ ಇನ್ ದಿ ಹೈಪೋಥಾಲಮಿಕ್ ನ್ಯೂಕ್ಲಿಯೈ ಆರ್ ಟ್ರಾನ್ಸ್ಪೋರ್ಟೆಡ್ ಆಕ್ಸಾನ್ ಅಲ್ಲಿ ಟು ಪಾಸ್ಟೀರಿಯರ್ ಪಿಟ್ಯೂಟರಿ. ಓಕೆನಾ, ಸೊ ಈ ರೀತಿ ಪಾಸ್ಟೀರಿಯರ್ ಪಿಟ್ಯೂಟರಿಗೆ ಹಾರ್ಮೋನ್ಸ್ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು, ಹಾರ್ಮೋನ್ಸ್ ಟ್ರಾನ್ಸ್ಪೋರ್ಟೆಡ್ ಟು ಪಾಸ್ಟೀರಿಯರ್ ಪಿಟ್ಯೂಟರಿ through axons or stored in the axon terminals. Okay, or stored in the axon terminals ಅಲ್ಲಿ ಸ್ಟೋರ್ ಮಾಡಿಟ್ಟಿರುತ್ತೆ of such neurons and released from posterior pituitary. ಬೇಕಾದಾಗ ಆಕ್ಸಾನ್ ಟರ್ಮಿನಲ್ಸ್ ಗಳಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಬೇಕಾದಾಗ ಏನ್ ಮಾಡುತ್ತೆ ಅದನ್ನ ರಿಲೀಸ್ ಮಾಡ್ಕೊಳುತ್ತೆ ಅಂತ ಹೇಳ್ಕೊಂಡು. ಓಕೆನಾ, ಸರಿ. ಇನ್ನು ಆಕ್ಸಿಟೋಸಿನ್ ಮತ್ತೆ ವ್ಯಾಸೋಪ್ರೆಸಿನ್ ಗಳ ಫಂಕ್ಷನ್ ಅನ್ನ ನಾವು ನೋಡೋಣ. ಆಕ್ಸಿಟೋಸಿನ್ ಅನ್ನುವಂಥದ್ದು ಸ್ಮೂತ್ ಮಸಲ್ಸ್ ಗಳ ಮೇಲೆ ಆಕ್ಟ್ ಮಾಡುತ್ತೆ, ಆಕ್ಟ್ ಮಾಡಿ ಅದರ ಕಾಂಟ್ರಾಕ್ಷನ್ ಅನ್ನ ಇಂಡ್ಯೂಸ್ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆನಾ, ಸೊ oxytocin acts on the smooth muscles of our body and stimulate their contraction. ಸೊ ಇದೊಂದು ಕೇಸನ್ನ ಫೀಮೇಲ್ಸ್ ಗಳಿಂದ ನಾವು ಡ್ಯೂರಿಂಗ್ ಚೈಲ್ಡ್ ಬರ್ತ್ ನಾವು ಅಬ್ಸರ್ವ್ ಮಾಡ್ಬೋದು.
ಚೈಲ್ಡ್ ಬರ್ತ್ ನ ಕೇಸಸ್ ಅಲ್ಲಿ ಅದೇನ್ ಮಾಡುತ್ತೆ, ಸ್ಟಿಮ್ಯುಲೇಟ್ಸ್ ದ ವಿಗರಸ್ ಕಾಂಟ್ರಾಕ್ಷನ್ ಆಫ್ ಯೂಟರಸ್. ಓಕೆನಾ. ಸೊ ಯೂಟರಸ್ ನ ಕಾಂಟ್ರಾಕ್ಷನ್ ಅನ್ನ, ಅದು ವಿಗರಸ್ ಕಾಂಟ್ರಾಕ್ಷನ್ ಆಫ್ ಯೂಟರಸ್ ಅನ್ನ ಏನ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ಚೈಲ್ಡ್ ಬರ್ತ್ ನ ಟೈಮ್ ಅಲ್ಲಿ. ಓಕೆನಾ. ಆಕ್ಸಿಟೋಸಿನ್ ಅದೇ ರೀತಿನೇ ಕಾಸಸ್ ಮಿಲ್ಕ್ ಎಜೆಕ್ಷನ್ ಫ್ರಮ್ ದ ಮ್ಯಾಮರಿ ಗ್ಲ್ಯಾಂಡ್ ಅಂಡ್ ಹೆನ್ಸ್ ಕಾಲ್ಡ್ ಅಸ್ ಮಿಲ್ಕ್ ಎಜೆಕ್ಟಿಂಗ್ ಹಾರ್ಮೋನ್ ಅಂತ ಅದನ್ನ ಕರೆಯುವಂಥದ್ದು. ಓಕೆನಾ. ಸೊ ಆಕ್ಸಿಟೋಸಿನ್ ಅನ್ನುವಂಥದ್ದು ಸ್ಮೂತ್ ಮಸಲ್ಸ್ ನ ಮೇಲೆ ಆಕ್ಟ್ ಮಾಡಿ ಅದನ್ನ ಮಸಲ್ಸ್ ನ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಚೈಲ್ಡ್ ಬರ್ತ್ ನ ಕೇಸಲ್ಲಿ ಯೂಟರಸ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ಲಿಕ್ಕೆ ವಿಗರಸ್ ಕಾಂಟ್ರಾಕ್ಷನ್ ಆಫ್ ಯೂಟರಸ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಚೈಲ್ಡ್ ಬರ್ತ್ ನ ಟೈಮ್ ಅಲ್ಲಿ ಆಕ್ಸಿಟೋಸಿನ್. ಓಕೆ. ಸ್ಟಿಮ್ಯುಲೇಟ್ಸ್ ವಿಗರಸ್ ಕಾಂಟ್ರಾಕ್ಷನ್ ಆಫ್ ಯೂಟರಸ್ ಡ್ಯೂರಿಂಗ್ ಚೈಲ್ಡ್ ಬರ್ತ್. ಆಮೇಲೆ ಏನು, ಮ್ಯಾಮರಿ ಗ್ಲ್ಯಾಂಡ್ಸ್ ಇಂದ ಮಿಲ್ಕ್ ಅನ್ನ ಎಜೆಕ್ಟ್ ಮಾಡ್ಲಿಕ್ಕೆ ನಮಗೆ ಈ ಆಕ್ಸಿಟೋಸಿನ್ ಕಾರಣ ಆಗುತ್ತೆ. ಆಕ್ಸಿಟೋಸಿನ್ ಕಾಸಸ್ ಮಿಲ್ಕ್ ಎಜೆಕ್ಷನ್ ಫ್ರಮ್ ದ ಮ್ಯಾಮರಿ ಗ್ಲ್ಯಾಂಡ್, ಹೆನ್ಸ್ ಕಾಲ್ಡ್ ಅಸ್ ಮಿಲ್ಕ್ ಎಜೆಕ್ಟಿಂಗ್ ಹಾರ್ಮೋನ್ ಅಂತ ನಾವು ಕರಿಬಹುದು. ಓಕೆನಾ. ಸೊ ನೆಕ್ಸ್ಟ್ ನಾವು ವ್ಯಾಸೋಪ್ರೆಸಿನ್ ನ ಕೇಸ್ಗೆ ಹೋಗೋಣ. ವ್ಯಾಸೋಪ್ರೆಸಿನ್ ಆರ್ ADH ಆಂಟಿ ಡಯೂರೆಟಿಕ್ ಹಾರ್ಮೋನ್ ಅಂತ ನಾವು ಕರಿತೀವಿ. ಯಾಕೆ ಅಂತ ನೋಡಬಹುದು. ಸೊ ಮೇನ್ಲಿ ಕಿಡ್ನೀಸ್ ಗಳ ಮೇಲೆ ಇದು ಆಕ್ಟ್ ಮಾಡುವಂತದ್ದು. ಕಿಡ್ನೀಸ್ ಗಳ ಮೇಲೆ ಆಕ್ಟ್ ಮಾಡಿ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ನ ರೀಅಬ್ಸಾರ್ಪ್ಷನ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂಡ್ ಸ್ಟಿಮ್ಯುಲೇಟ್ಸ್ ರೀಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಎಲೆಕ್ಟ್ರೋಲೈಟ್ಸ್. ಓಕೆನಾ. ಸೊ ಇದು ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ನ ರೀಅಬ್ಸಾರ್ಪ್ಷನ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಕಿಡ್ನಿಗಳ ಮೇಲೆ ಆಕ್ಟ್ ಮಾಡಿಕೊಂಡು. ಎಲ್ಲಿ ಸ್ಪೆಸಿಫಿಕಲಿ ಅಂತ ಹೇಳಿದ್ರೆ ಡಿಸ್ಟಲ್ ಟ್ಯೂಬ್ಯೂಲ್ಸ್ ಆಫ್ ಕಿಡ್ನಿಯ ಮೇಲೆ ಆಕ್ಟ್ ಮಾಡಿ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ನ ರೀಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ವಾಟರ್ ಲಾಸ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಓಕೆನಾ. ಯೂರಿನ್ ಮುಖಾಂತರ ಪಾಸ್ ಆಗುವಂತ ವಾಟರ್ ಲಾಸ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಓಕೆ. ಸೊ ಅಂಡ್ ದೇರ್ ಬೈ ರೆಡ್ಯೂಸಸ್ ದ ಲಾಸ್ ಆಫ್ ವಾಟರ್ ಥ್ರೂ ಯೂರಿನ್. ಓಕೆ. ಸೊ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ಎಲ್ಲ ರೀಅಬ್ಸಾರ್ಬ್ ಮಾಡ್ಕೊಂಡಿದೆಯಲ್ಲ, ಸೊ ವಾಟರ್ ಲಾಸ್ ಯೂರಿನ್ ಮುಖಾಂತರ ವಾಟರ್ ಲಾಸ್ ಆಗೋದನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆ. ಸೊ ADH ಅನ್ನುವಂಥದ್ದು ಪ್ರಿವೆಂಟ್ಸ್ ಡಯೂರಸಿಸ್ ಅಂತ ಹೇಳಿದ್ರೆ ಎಕ್ಸೆಸಿವ್ ಲಾಸ್ ಆಫ್ ವಾಟರ್. ಅದಕ್ಕೆ ಅದನ್ನ ಆಂಟಿ ಡಯೂರೆಟಿಕ್ ಹಾರ್ಮೋನ್ ಅಂತ ಕರೆಯುವಂಥದ್ದು. ಓಕೆ. ಡಯೂರಸಿಸ್ ಅನ್ನ ಪ್ರಿವೆಂಟ್ ಮಾಡೋದ್ರಿಂದ ಅದನ್ನ ಆಂಟಿ ಡಯೂರೆಟಿಕ್ ಹಾರ್ಮೋನ್ ಅಂತ ಕರೆಯುವಂಥದ್ದು. ಓಕೆ. ಸೊ ಇನ್ನು ADH ಅಥವಾ ವ್ಯಾಸೋಪ್ರೆಸಿನ್ ಬ್ಲಡ್ ವೆಸಲ್ಸ್ಗಳನ್ನ ಕನ್ಸ್ಟ್ರಿಕ್ಟ್ ಮಾಡಿ ಬ್ಲಡ್ ಪ್ರೆಷರ್ನ ಜಾಸ್ತಿ ಮಾಡುತ್ತೆ. ಹೈಪರ್ ಟೆನ್ಸಿವ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಹೈಪರ್ ಟೆನ್ಷನ್ ಅಂತ ಹೇಳ್ತೀವಲ್ವಾ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು. ಸೊ ಅದು ADH ಏನು ಮಾಡುತ್ತೆ ಅಂತ ಹೇಳಿದ್ರೆ ಬ್ಲಡ್ ವೆಸಲ್ಸ್ಗಳನ್ನ ಕನ್ಸ್ಟ್ರಿಕ್ಟ್ ಮಾಡ್ಕೊಂಡು ಒಂದು ರೀತಿ ಹೈಪರ್ ಟೆನ್ಸಿವ್ ಎಫೆಕ್ಟ್ ಅನ್ನ ಜಾಸ್ತಿ ಮಾಡುತ್ತೆ. ಅವಾಗ ಬ್ಲಡ್ ವೆಸಲ್ಸ್ ಅನ್ನ ಕನ್ಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ಕನ್ಸ್ಟ್ರಿಕ್ಟ್ ಮಾಡಿದಾಗ ಆ ಬ್ಲಡ್ ವೆಸಲ್ಸ್ಗಳ ಮೂಲಕ ಹೋಗುವಂಥ ಆ ಬ್ಲಡ್ ಪ್ರೆಷರ್ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ. ಆ ವೆಸಲ್ಸ್ಗಳು ಕನ್ಸ್ಟ್ರಿಕ್ಟ್ ಆಯ್ತಲ್ವಾ, ಕನ್ಸ್ಟ್ರಿಕ್ಟ್ ಆದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇದನ್ನು ನಾವು ಹೈಪರ್ ಟೆನ್ಸಿವ್ ಎಫೆಕ್ಟ್ ಅಂತ ಕರೆಯುವಂಥದ್ದು. ಓಕೆ. ನೆಕ್ಸ್ಟ್ ನಾವು ಹೈಪೋಸೆಕ್ರೇಷನ್ ಆಫ್ ADH. ಓಕೆನಾ. ADH ಅನ್ನುವಂಥದ್ದು ನಮಗೆ ಸಾಕಷ್ಟು ಸೆಕ್ರೀಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅಂಡ್ ಇಂಪೇರ್ಮೆಂಟ್ ಅಫೆಕ್ಟಿಂಗ್ ಸಿಂಥಸಿಸ್ ಆರ್ ರಿಲೀಸ್ ಆಫ್ ADH ರಿಸಲ್ಟ್ಸ್ ಇನ್ ದ ಡಿಮಿನಿಶ್ಡ್ ಎಬಿಲಿಟಿ ಆಫ್ ದ ಕಿಡ್ನೀಸ್ ಟು ಕನ್ಸರ್ವ್ ವಾಟರ್. ಓಕೆನಾ. ಸೊ ಇದು ಈ ADH ಅನ್ನುವಂಥದ್ದು ಅಥವಾ ವ್ಯಾಸೋಪ್ರೆಸಿನ್ ADH ಅನ್ನುವಂಥದ್ದು ಆಂಟಿ ಡಯೂರೆಟಿಕ್ ಹಾರ್ಮೋನ್ ಆಗಿದ್ದು ವಾಟರ್ ಅನ್ನ ರೀಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಅವಾಗ ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ, ಅದರ ಸಿಂಥಸಿಸ್ ಅಥವಾ ಸಿಂಥಸಿಸ್ ರಿಲೀಸ್ ಅನ್ನೋದು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ವಾಟರ್ ಲಾಸ್ ಅನ್ನ ನಮಗೆ ಕಡಿಮೆ ಮಾಡೋಕ್ಕಾಗಲ್ಲ, ಅದರಿಂದ ವಾಟರ್ ಲಾಸ್ ಜಾಸ್ತಿ ಆಗುತ್ತೆ. ಓಕೆ. ಸೊ ಅದಕ್ಕೆ ನಾವು ಕಂಡೀಷನ್ ಅನ್ನ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ನಾವು ಕರೆಯುವಂಥದ್ದು. ಅಲ್ಲಿ ನಮಗೆ ವಾಟರ್ ಲಾಸ್ ಥ್ರೂ ಯೂರಿನ್ ಆಗುತ್ತೆ, ಡಿಹೈಡ್ರೇಷನ್ಗೆ ನಮಗೆ ಕಾಸ್ ಆಗುತ್ತೆ ಅಂತ ಹೇಳ್ಕೊಂಡು. ಓಕೆನಾ. ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಅನ್ನುವಂಥದ್ದು ಇಲ್ಲಿಗೆ ಕವರ್ ಆಗಿದೆ. ಸೊ ನಿಮ್ಗೆ ಈ ಟಾಪಿಕ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾದಂಥ ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಎವ್ರಿ ಡೇ ನಿಮಗೆ ಸಿಗ್ತಾ ಇಲ್ಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ಆವಾಗ ಪಾಠ ಮಾಡಲಿಕ್ಕೆ ಉಪಯೋಗಿಸಿದಂಥ ಸ್ಲೈಡ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ವಾಟ್ಸಪ್ ಕಮ್ಯುನಿಟಿ ಚಾನಲ್ನ ಲಿಂಕ್ ಇರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ. ಸೊ ಹಾಗಿದ್ರೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಥ್ಯಾಂಕ್ ಯು.